ಹೆಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಫುಲ್ ಡೀಟೇಲ್ಡಾಗಿ ಹೇಳ್ತೀನಿ. ಸೊ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ಫಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೇನು, ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸ್ಟಾರ್ಟಿಂಗು ಮೀಶೋದಲ್ಲಿ ಯಾವ ಥರ ಇತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ, ಸೊ ನೀವು ರೀಸೇಲ್ ಮಾಡೋ ಥರ ಇತ್ತು. ಅದು ಇರೋ ಪ್ರೈಸ್ಗೆ ನಿಮ್ಮ ಮಾರ್ಜಿನ್ ಪ್ರಾಫಿಟ್ಸ್ ಹಾಕ್ಕೊಂಡು ರೀಸೇಲ್ ಮಾಡೋ ಥರ ಇತ್ತು. ಬಟ್ ಈಗ ಮೀಶೋ ಅವರೇ ಕ್ರಿಯೇಟರ್ ಕ್ಲಬ್ ಅಂತ ಬೇರೆ ಬಿಟ್ಟಿದ್ದಾರೆ. ಸೊ ನಿಮಗೆ ಮತ್ತು ಮಾರ್ಜಿನ್ ಹಾಕೋದು ಅದೇನೂ ಇಲ್ಲ. ಡೈರೆಕ್ಟ್ ನೀವು ಅಲ್ಲಿ ಎಷ್ಟು ಪ್ರೈಸ್ ಇದೆ ಅದೇ ಪ್ರೈಸಿಗೆ ನೀವು ಸೇಲ್ ಮಾಡ್ಬೋದು. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ, ಫಸ್ಟು ನೀವು ಒಂದು ಪ್ರಾಡಕ್ಟ್ನ ತೊಗೊಂಡಿರ್ತೀರ ಮೀಶೋದಲ್ಲಿ. ಸೊ ಅದ್ರ ಬಗ್ಗೆ ನೀವು ರಿವ್ಯೂಸ್ ಮಾಡಿರ್ತೀರ. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನೀವು ಅದು ರಿವ್ಯೂಸ್ ಮಾಡಿ ಅದನ್ನು ನಿಮ್ಮ ಪ್ರೊಫೈಲಲ್ಲಿ ಹಾಕ್ಕೊತೀರ. ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಎಲ್ಲಾದರೂ ಹಾಕ್ಕೊತೀರ. ಸೊ ನೀವು ಹಾಕೋ ಲಿಂಕಿಂದ ಯಾರಾದರೂ ಬೈ ಮಾಡಿದ್ರೆ ನಿಮಗೆ ಆ ಪ್ರಾಡಕ್ಟ್ ಪ್ರೈಸ್ ಮೇಲೆ 10%, 5% ಕಮಿಷನ್ ಬರುತ್ತೆ. ಸೊ ಆ ಥರ ನೀವು ಅರ್ನ್ ಮಾಡ್ತೀರಾ. ಸೊ ಇದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ನೀವು ಶೇರ್ ಮಾಡಿದ ಲಿಂಕಿಂದ ಯಾರಾದರೂ ಬೈ ಮಾಡಿದ್ರೆ ಆ ಪ್ರಾಡಕ್ಟ್ ಪ್ರೈಸ್ ಮೇಲೆ ನಿಮಗೆ ಪ್ರಾಡಕ್ಟ್ ಕ್ಯಾಟಗರಿ ವೈಸು ಇಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ಇರುತ್ತೆ. ಆ ರೀತಿ ಪರ್ಸೆಂಟೇಜ್ ಮೇಲೆ ಕಮಿಷನ್ಗೆ ನೀವು ಎಲಿಜಿಬಿಲಿಟಿ ಆಗ್ತೀರಾ. ಅದು ಯಾವಾಗ ನಿಮಗೆ ಕಮಿಷನ್ ಬರುತ್ತೆ ಅಂತ ಅಂದರೆ, ಅವರು ಬರೀ ಕ್ಲಿಕ್ ಮಾಡಿದ್ರೆ ಬರಲ್ಲ, ಕ್ಲಿಕ್ ಮಾಡಿ ಬೈ ಮಾಡಬೇಕು ಆ್ಯಂಡ್ ಅದು ರಿಟರ್ನ್ ಆಗಬಾರ್ದು. ಆವಾಗಷ್ಟೇ ನಿಮಗೆ ಅದ್ರ ಮೇಲೆ ಕಮಿಷನ್ ಬರೋದು. ಈಗ ಕಸ್ಟಮರ್ ಯಾರಾದರೂ ಅದನ್ನು ಓಪನ್ ಮಾಡಿ ಬೈ ಮಾಡಿರ್ತಾರೆ, ಬಟ್ ಅದು ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಅವರು ರಿಟರ್ನ್ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಕಮಿಷನ್ ಬರಲ್ಲ. ಓಕೆನಾ? ಅವರು ಬೈ ಮಾಡಿ ರಿಟರ್ನ್ ಮಾಡಬಾರ್ದು, ಆವಾಗಷ್ಟೇ ನಿಮ್ಗೆ ಅದ್ರ ಮೇಲೆ ಕಮಿಷನ್ ಬರುತ್ತೆ. ಸೊ ಅದು ಬ್ಯಾಂಕ್ ಸೆಟಲ್ಮೆಂಟ್ ಯಾವ ಥರ ಆಗುತ್ತೆ ಅಂತ ಅಂದರೆ, ಈಗ ನಾವೇ ಯಾವುದಾದ್ರೂ ಮೀಶೋದಿಂದ ಪ್ರಾಡಕ್ಟ್ಸ್ ತೊಗೊಂಡ್ರೆ 7 ಡೇಸ್ ರಿಟರ್ನ್ ಅಂತ ಇರುತ್ತಲ್ವ. ಸೊ ಅದು ಅವ್ರು ಬೈ ಮಾಡಿ 7 ಡೇಸ್ವರೆಗೂ ನಿಮಗೆ ಅಮೌಂಟ್ ಬರಲ್ಲ. ಆಫ್ಟರ್ 7 ಡೇಸು ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆ, ಇದಕ್ಕೆ ಸೆಪ್ರೇಟ್ ಆ್ಯಪ್ ಅಂತ ಏನು ಬೇಡ, ಮೀಶೋ ಆ್ಯಪಲ್ಲೇ ಮಾಡ್ಬೋದು. ಸೊ ಅದು ಯಾವ ಥರ ಮಾಡೋದು ಅಂತ ನಾನು ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ನೀವು ಬೇರೆ ಯಾವ ಥರನಾದರೂ ಇದೇ ರೀತಿ ವೀಡಿಯೋಸ್ ಬೇಕಂದರೆ ಕಮೆಂಟ್ಸ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಮೀಶೋ ಆ್ಯಪು. ಸೊ ನೀವಿಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಫಸ್ಟ್ ಇಲ್ಲಿ ನಿಮಗೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಇಲ್ಲಿ ಫೋನ್ ನಂಬರ್ ಎಲ್ಲ ಕೊಟ್ಟು ರಿಜಿಸ್ಟರ್ ಆಗಬೇಕು. ಸೊ ನೆಕ್ಸ್ಟು ಫಸ್ಟ್ ಅಕೌಂಟು ಈ ಥರ ಓಪನ್ ಮಾಡಿ, ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ನನಗೆ ತೋರಿಸ್ತಿದೆ. ಯಾಕೆಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ತೋರಿಸ್ತಿದೆ. ಸೊ ಸ್ಟಾರ್ಟಿಂಗು ಇದು ತೋರಿಸಲ್ಲ. ಸೊ ಅದಕ್ಕೆ ನೀವು ಓಪನ್ ಮಾಡಿ, ನೆಕ್ಸ್ಟ್ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಹಾಕಿ. ಸೊ ಓಕೆನಾ? ಸೊ ಇಲ್ಲಿ ನೀವು ಇಲ್ಲಿ 4 more ಲಿಂಕ್ಸ್ ಅಂತ ಇದೆಯಲ್ಲ, ಸೊ ಅದು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಮೀಶೋ ಜಾಯಿನ್ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಆ್ಯಪಲ್ಲಿ ಇದೇ ರೀತಿ ಐಕಾನ್ ತೋರಿಸುತ್ತೆ, ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಅಂತ ತೋರಿಸುತ್ತೆ. ಸೊ ಓಪನ್ ಅಂತ ಇರೋದನ್ನು ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡಿದ್ದೀನಿ, ಅದಕ್ಕೆ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ತೋರಿಸ್ತಿದೆ. ನೀವು ಲಿಂಕ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿ ಮೇಲ್ಗಡೆ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕ್ ಮಾಡ್ಬೋದು. ಅದಕ್ಕೆ ಏನಿಲ್ಲ, ಪಾಸ್ವರ್ಡ್ ಕೇಳುತ್ತೆ, ಯೂಸರ್ ನೇಮ್ ಕೇಳುತ್ತೆ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಿಂಕ್ ಮಾಡ್ಬೋದು. ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಅಂದರೆ ಫರ್ಗಾಟ್ ಪಾಸ್ವರ್ಡ್ ಕೊಡಿ, OTP ಬರುತ್ತೆ. ಸೊ ದೆನ್ ಲಿಂಕ್ ಆಗುತ್ತೆ. ಓಕೆ, ನಾನು ಆಲ್ರೆಡಿ ಸ್ವಲ್ಪ ಮಾಡಿರೋದ್ರಿಂದ ನನಗಿಲ್ಲ ಬ್ಯಾಂಕ್ ಅಕೌಂಟ್ ವೆರಿಫೈಡ್ ಅಂತ ಎಲ್ಲ ತೋರಿಸ್ತಿರುತ್ತೆ. ಸೊ ನಿಮ್ಮದೇನೂ ಆಗಿಲ್ಲ ಅಂದರೆ ಅದು ತೋರಿಸಲ್ಲ. ಫಸ್ಟು ಈ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಆಯಿತಾ? ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಪರ್ಫಾಮೆನ್ಸು, ನಿಮ್ಮ ಪ್ರಾಡಕ್ಟ್ಸ್ ಎಷ್ಟು ಹಾಕಿದ್ದೀರಾ, ಅದು ಪರ್ಫಾಮೆನ್ಸ್ ಯಾವ ಥರ ಇದೆ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ಸು, ನಿಮಗೆ ಎಷ್ಟೆಷ್ಟು ಪೇಮೆಂಟ್ಸ್ ಬರ್ತಾ ಇದೆ ಅದು. ನೆಕ್ಸ್ಟ್ ಆಟೋ DM ಇದೆ, ಆವಾಗಲೂ ಆನಲ್ಲಿ ಇಟ್ಕೊಂಡಿರಿ. ನಿಮ್ಗೆ ಯಾವುದಾದ್ರೂ ಇಲ್ಲಿ ಡಿಫಾಲ್ಟ್ ಟ್ರಿಗರ್ಸ್ ಯಾವುದಾದ್ರು ಬೇಕಂತ ಅಂದರೆ ಇಲ್ಲಿ ನೀವು ಹಾಕ್ಬೋದು. ನೆಕ್ಸ್ಟ್ ಇಲ್ಲಿ ಆಟೋ ರಿಪ್ಲೈ ಅಂತ ಇದೆ. ಸೊ ನಿಮಗೆ ಯಾರಾದರೂ ಪ್ಲೀಸ್ ಸೆಂಡ್ ಲಿಂಕ್ ಅಂತ ಏನಾದರೂ ಕಳಿಸಿದ್ರೆ ಅದು ಆಟೋಮೆಟಿಕ್ಕಾಗಿ ಲಿಂಕ್ ಹೋಗುತ್ತೆ.
ನೆಕ್ಸ್ಟ್ ಇಲ್ಲಿ ಹೆಲ್ಪಲ್ಲಿ ನೀವು ನೋಡ್ಕೋಬೋದು, ಯಾವುದಾದ್ರೂ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಟಿಕೆಟ್ ಬೇಕಾದರೂ ರೈಸ್ ಮಾಡ್ಬೋದು. ಓಕೆ ಇವಾಗ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಮಾಡಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಆದಮೇಲೆ ಫಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡಬೇಕು. ಅದೇನಂತ ಅಂದರೆ ನೀವು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ನ ರಿವ್ಯೂಸ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ನೀವು ಇವಾಗ ಪರ್ಚೇಸ್ ಮಾಡಬೇಕಂತ ಏನಿಲ್ಲ, ಪ್ರೀವಿಯಸ್ಲಿ ಯಾವಾಗಾದರೂ ಪರ್ಚೇಸ್ ಮಾಡಿದರೂ ಕೂಡ ಅದನ್ನು ನೀವು ಹಾಕ್ಬೋದು. ಓಕೆನಾ. ಸೊ ನಾನು ಇಲ್ಲಿ ನೀವು ನೋಡ್ಬೋದು, ನನ್ನ ಅಕೌಂಟಲ್ಲಿ ನಾನು ಹಾಕಿದ್ದೀನಿ. ಸೊ ಇದು ನನ್ನ ಅಕೌಂಟು, ಇದನ್ನು ನಾನು ಅಲ್ಲಿ ಲಿಂಕ್ ಮಾಡಿರೋದು. ಸೊ ನಾನಿಲ್ಲಿ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೀನಿ. ಪೋಸ್ಟ್ ಮಾಡಿ ಅದನ್ನು ನೀವು ಇಲ್ಲಿ @ಮೀಶೋ ಆ್ಯಪ್ ಆ್ಯಂಡ್ @ಮೀಶೋ ಕ್ರಿಯೇಟರ್ ಕ್ಲಬ್ಗೆ ನೀವು ಟ್ಯಾಗ್ ಮಾಡಿರಬೇಕು. ಓಕೆನಾ. ಸೊ ಈ ಥರ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಅಪ್ಲೋಡು ಆಯಿತು ಅಲ್ವಾ. ನೆಕ್ಸ್ಟ್ ಅಪ್ಲೋಡ್ ಆದಮೇಲೆ ಇಲ್ಲಿ ಸೆಂಡ್ ಪ್ರಾಡಕ್ಟ್ಸ್ ಟು ಆಟೋ DM ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೀವು ಯಾವುದನ್ನ ರಿವ್ಯೂಸ್ಗೆ ಅಂತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀರಲ್ಲ ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸೆಲೆಕ್ಟ್ ಫ್ರಮ್ ಮೀಶೋ ಆರ್ಡರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಮೀಶೋ ಆರ್ಡರ್ಸಲ್ಲಿ ನಾನು ಇದನ್ನು ಹಾಕಿರೋದು. ಸೊ ಇದು ಡನ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕಂಪ್ಲೀಟ್ ಅಂತ ಹಾಕಿದ್ರೆ ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ಸು ಆ್ಯಡ್ ಆಗುತ್ತೆ. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಸೊ ಇದು ಆಲ್ರೆಡಿ ಎನೇಬಲ್ಡ್ ಅಂತ ಬರ್ತಿದೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನೋಡ್ಬೋದು ಆಟೋ DM ಎನೇಬಲ್ಡ್ ಪೋಸ್ಟ್ ಅಂತ ಬರ್ತಿದೆ. ಸೊ ಇದನ್ನು ಕ್ಲಿಕ್ ಮಾಡಿ ನೀವು ಈ ಥರ ಬರುತ್ತೆ. ನೆಕ್ಸ್ಟ್ ನಿಮ್ಮದು ಈ ರೀಲ್ಸ್ಗೆ ಯಾರಾದ್ರೂ ಲಿಂಕ್ ಸೆಂಡ್ ಮಾಡಿ ಪ್ಲೀಸ್ ಸೆಂಡ್ ಲಿಂಕ್ ಅಂತ ಏನಾದರೂ ಕಳಿಸಿದ್ರೆ ಇದು ಆಟೋಮೆಟಿಕ್ಕಾಗಿ ಲಿಂಕ್ ಹೋಗುತ್ತೆ. ಓಕೆನಾ. ಸೊ ಇದು ಫಸ್ಟ್ ರೀಲ್ ಈ ಥರ ಅಪ್ಲೋಡ್ ಮಾಡೋದು. ಆವಾಗ ನೀವು ರೀಲ್ ಅಪ್ಲೋಡ್ ಮಾಡಿ ಇಲ್ಲಿ ಸೆಂಡ್ ಆಟೋ ಪ್ರಾಡಕ್ಟ್ಸ್ ಟು DM ಅಂತ ಕ್ಲಿಕ್ ಮಾಡಿ ಅದೆಲ್ಲ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ವೆರಿಫಿಕೇಷನ್ಗೆ ತೋರಿಸುತ್ತೆ. ಸೊ ನೀವು ಆವಾಗ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ವೆರಿಫೈ ಮಾಡ್ಕೊಬೋದು. ಸೊ ಇಷ್ಟು ನಾನಿವಾಗ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ನೀವು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ದೇ ಹೆಂಗೆ ಲಿಂಕನ್ನು ಕಳಿಸೋದು, ಹೆಂಗೆ ಲಿಂಕನ್ನು ಕಳಿಸಿ ಇನ್ಸ್ಟಾಗ್ರಾಮ್ ಸ್ಟೋರಿ ಯೂಟ್ಯೂಬ್ಗೆ ಯಾವ ಥರ ಹಾಕ್ಕೊಳ್ಳೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇದೇ ರೀತಿ ಬೇರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಈ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.